ಆರೋಗ್ಯವೇ ಭಾಗ್ಯ ಅಲ್ವಾ. ಈಗಿನ ಕಾಲಕ್ಕೆ ಪ್ರತಿಯೊಬ್ರು ಆರೋಗ್ಯ ಚೆನ್ನಾಗಿದ್ಬಿಟ್ರೆ ಸಾಕಪ್ಪ ಅಂತಾನೆ ಅನ್ಕೊಳ್ಳೋದು. ಹಾಗಾಗಿ ಈ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಹೆಲ್ತಿ ಫುಡ್ ತಿನ್ಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹೆಲ್ತಿಯಾಗಿರೋ ಕಟ್ಲೆಟ್ನ ಮಾಡ್ಕೊಳ್ಳೋಣ. ಜೊತೆಗೆ ಆರೋಗ್ಯ ಅಂದ್ರೆ ನಮ್ಗೆ ನೆನಪಾಗೋದು ಆರೋಗ್ಯ ದೇವತೆ, ವಿಶ್ವದ ಮೊದಲನೆಯ ಡಾಕ್ಟರ್ ಅಂತ ಹೇಳ್ಬೋದು. ಅವ್ರ ಬಗ್ಗೆ ನನಗೆ ತಿಳಿದಿರೋದನ್ನ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತು ನಾವು ಮಡಿಕೆ ಕಾಳಿಂದ ಹೆಲ್ತಿ ಕಟ್ಲೆಟ್ನ ಮಾಡ್ಕೊಳ್ಳೋಣ. ಕಾಳುಗಳು ಹೆಲ್ತಿಗೆ ಎಷ್ಟು ಒಳ್ಳೇದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಅದ್ರಲ್ಲೂ ಕಾಳನ್ನ ಒಂದು 6 ರಿಂದ 7 ಗಂಟೆ ನೆನೆ ಹಾಕ್ಬಿಟ್ಟೆ ಮಾಡ್ಕೊಳ್ಳಿ. ಈ ತರ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ಸೊ ನಾನು ಸಹ ಈ ಮಡಿಕೆ ಕಾಳನ್ನ ರಾತ್ರಿನೇ ನೆನೆ ಹಾಕಿದ್ದೆ. ಹಾಗಾಗಿ ನೋಡಿ ಚೆನ್ನಾಗಿ ನೆಂದಿದೆ. ಮಡಿಕೆ ಕಾಳನ್ನ ನೆನೆ ಹಾಕಿರೋ ನೀರನ್ನ ಬಳಸಕ್ ಹೋಗ್ಬೇಡಿ. ಸೊ ಅದನ್ನ ಚೆಲ್ಲಿ 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರೆಲ್ಲ ಅದನ್ನು ಡ್ರೈನ್ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದನ್ನ ಗ್ರೈಂಡ್ ಮಾಡ್ತಾ ನಿಮ್ಗೆ ಆರೋಗ್ಯ ದೇವತೆ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೋಗ್ಯ ದೇವತೆ ಅಂದ್ರೆ ಧನ್ವಂತರಿ, ಮಹಾವಿಷ್ಣುವಿನ ಅವತಾರ. ಧನ್ವಂತರಿ ಹೆಸರಲ್ಲೇ ಇದೆ. ಧನ್ವಂ ಅಂದ್ರೆ ಕಾಯಿಲೆ, ರೋಗ ರುಜುಗಳು. ತರಿ ಅಂದ್ರೆ ಧ್ವಂಸ. ಹಾಗಾಗಿ ಧನ್ವಂತರಿ ಅಂದ್ರೆ ರೋಗಗಳನ್ನು ಹೋಗಲಾಡಿಸುವವರು ಅಂತ, ರೋಗಗಳಿಂದ ನಮ್ಮನ್ನ ದೂರ ಮಾಡೋರು ಅಂತ. ಹಾಗಾಗಿ ವಿಶ್ವದ ಮೊದಲನೇ ಡಾಕ್ಟರ್ ಅಂದ್ರೆ ಇವರೇ ಅಲ್ವಾ. ಸೊ ಧನ್ವಂತರಿ ದೇವತೆ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತಿರ್ಲಿಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ, ಎಲ್ಲದನ್ನು ಹೇಳ್ತೀನಿ. ಅವ್ರು ಯಾರು, ಹೇಗ್ ಬಂದ್ರು, ಏನು ಅಂತ. ಅದಕ್ಕೆ ಮುಂಚೆ ಸ್ವಲ್ಪ ರೆಸಿಪಿನ ಕಂಟಿನ್ಯೂ ಮಾಡೋಣ. ಓಕೆ, ಮಡಿಕೆ ಕಾಳನ್ನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ 1-2 ಹಸಿಮೆಣಸಿನಕಾಯಿ, 6 ಬೆಳ್ಳುಳ್ಳಿ, 1-2 ಚಿಕ್ಕ ಪೀಸ್ ಅಷ್ಟು ಶುಂಠಿನ ಹಾಕಿದೀನಿ. ಸೊ ಇದಕ್ಕೆ ನೀರನ್ನ ಆಡ್ ಮಾಡದೆ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿರೋದನ್ನ ಮಡಿಕೆ ಕಾಳಿಗೆ ಆಡ್ ಮಾಡ್ಕೊಳ್ಳಿ. ಜೊತೆಗೆ ಕೆಲವೊಂದು ಬೇಸಿಕ್ ಸ್ಪೈಸಸ್ ನ ಆಡ್ ಮಾಡ್ಕೊಳ್ಳೋಣ. ಚಿಟಿಗೆ ಅರಿಶಿನ, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಿಟ್ಟು. ಬೇಕಿದ್ರೆ ಕಡಲೆಬೇಳೆ ಹಿಟ್ಟಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ನಿಮಗೆ ಬೈಂಡಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಮಾತ್ರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಫ್ರೆಶ್ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ. ಈರುಳ್ಳಿ ಆಪ್ಷನಲ್, ಬೇಕಿದ್ರೆ ನೀವು ಆಡ್ ಮಾಡ್ಕೊಳ್ಳಿ, ಬೇಡ ಅನ್ಸಿದ್ರೆ ಅದನ್ನ ಸ್ಕಿಪ್ ಸಹ ಮಾಡಬಹುದು. ಸೊ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಟ್ಲೆಟ್ ಶೇಪ್ ನ ಕೊಡಿ. ಸೊ ಇದು ಆಗಸ್ಟಲ್ಲಿ ನಿಮ್ಗೆ ಧನ್ವಂತರಿ ಕಥೆನ ಹೇಳ್ತೀನಿ. ನಾನು ಆಗ್ಲೇ ಹೇಳ್ದಾಗೆ ಧನ್ವಂತರಿ ಮಹಾವಿಷ್ಣುವಿನ ಅವತಾರ. ಕ್ಷೀರಸಾಗರ ಮಂಥನ ಸಮಯದಲ್ಲಿ ರಾಕ್ಷಸರಿಗೆ ದೇವತೆಗಳಿಗೆ ಅಮೃತಕ್ಕಾಗಿ ಹೋರಾಟ ನಡಿಬೇಕಾದ್ರೆ ದೇವತೆಗಳಿಗೆ ಗಾಯಗಳಾಗಿದ್ವು. ಗುಣಪಡಿಸೋಕೆ ಅಂತ ಸಾಕ್ಷಾತ್ ಮಹಾವಿಷ್ಣು ಈ ಧನ್ವಂತರಿ ಅವತಾರವನ್ನು ತಾಳಿದ್ದು. ಅದ್ರಲ್ಲೂ ಸಮುದ್ರ ಮಂಥನ ಸಮಯದಲ್ಲಿ 14 ಪ್ರಮುಖ ರತ್ನಗಳು ಉತ್ಪತ್ತಿ ಆಗ್ತವೆ. ಅದ್ರಲ್ಲಿ ಧನ್ವಂತರಿ 14ನೇ ರತ್ನ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಇವರೇ ನಮ್ ಈ ವಿಶ್ವದ ಮೊದಲನೆಯ ಗಿಡಮೂಲಿಕೆಗಳನ್ನು ಬಳಸಿ ಔಷಧಿಯನ್ನು ಕಂಡಿಡಿದವರು. ಹಾಗಾಗಿ ಇವರೇ ನಮ್ ವಿಶ್ವದ ಮೊದಲನೇ ಡಾಕ್ಟರ್ ಅಲ್ವಾ. ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳಿಗೆ ಗಾಯಗಳಾದಾಗ ಮಹಾವಿಷ್ಣು ಈ ಧನ್ವಂತರಿ ಅವತಾರವನ್ನು ತಾಳಿ ಚಿಕಿತ್ಸೆಯನ್ನು ನೀಡ್ತಾರೆ. ದೇವತೆಗಳಿಗಷ್ಟೇ ಅಲ್ಲದೆ ಗಾಯಗೊಂಡಿರುವ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಚಿಕಿತ್ಸೆ ನೀಡ್ತಾರೆ. ಹಾಗಾಗಿ ಧನ್ವಂತರಿನ ದೇವರ ರೂಪದಲ್ಲಿ ಪೂಜಿಸ್ತೀವಿ. ಧನ್ವಂತರಿ ಆಯುರ್ವೇದದ ದೇವತೆ ಅಂತ ಹೇಳ್ತೀವಿ. ಹಾಗಾಗಿ ನಮ್ ಜೀವನದಲ್ಲಿ ಯಾವುದೇ ತರದ ರೋಗ ರುಜುಗಳು ಬಂದಾಗ ಧನ್ವಂತರಿ ದೇವತೆನ ಪೂಜಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೆನ್ಪಿಡಿ, ಆರೋಗ್ಯ ವಿಷಯಕ್ಕೆ ಬಂದಾಗ ಧನ್ವಂತರಿ ದೇವತೆನ ಪೂಜಿಸಿ. ಸೊ ಧನ್ವಂತರಿ ದೇವತೆ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸ್ವಲ್ಪ ರೆಸಿಪಿನ ನೋಡೋಣ ಬನ್ನಿ. ಮಡಿಕೆ ಕಾಳಿಗೆ ಕಟ್ಲೆಟ್ ಶೇಪ್ ಕೊಟ್ಟಿದ್ದಾಯ್ತು. ನೆಕ್ಸ್ಟ್ ಈಗ ಇದನ್ನ ಬ್ರೆಡ್ ಕ್ರಮ್ಸ್ ಇಂದ ಕೋಟ್ ಮಾಡೋಣ. ದಿಸ್ ಇಸ್ ಪ್ಯೂರ್ಲಿ ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್. ಇದನ್ನ ನಾನು ಮನೆಯಲ್ಲೇ ಮಾಡಿರೋದು. ಅಂಡ್ ಈ ವಿಡಿಯೋ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿರಲಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಮಾಡಿ, ನನ್ನ ಚಾನಲ್ ಅಲ್ಲಿ ಇದೆ. ಸೊ ಈ ಬ್ರೆಡ್ ಕ್ರಮ್ಸ್ ಇಂದ ಕಟ್ಲೆಟ್ ನ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಅಂಡ್ ಇದೇ ತರ ಎಲ್ಲ ಕಟ್ಲೆಟ್ಸ್ ನ ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟ್ ಮಾಡ್ಕೊಳ್ಳಿ. ಹಾಗೆ ಇಂಗ್ರೀಡಿಯೆಂಟ್ಸ್ ನ ಎಷ್ಟೆಷ್ಟು ಹಾಕ್ಬೇಕು ಅಂತ ಏನಾದ್ರು ಡೌಟ್ ಇದ್ರೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಆಗ್ಲೇ ಹೇಳೋದ್ ಮರ್ತೋಗಿತ್ತು, ಮಡಿಕೆ ಕಾಳನ್ನ ನಾನು ಒಂದು 100 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ. 100 ಗ್ರಾಮ್ಸ್ ಅಷ್ಟು ಮಡಿಕೆ ಕಾಳಿಂದ ನೀವು ಒಂದು 7 ರಿಂದ 8 ಕಟ್ಲೆಟ್ಸ್ ನ ಮಾಡ್ಕೋಬಹುದು. ಅಂಡ್ ಈ ಕಟ್ಲೆಟ್ಸ್ ನ ಇನ್ನೂ ಹೆಲ್ತಿ ಮಾಡೋಕೆ ನೀವು ಎಣ್ಣೆ ಯೂಸ್ ಮಾಡದೆ ಸಹ ಡ್ರೈ ರೋಸ್ಟ್ ಮಾಡ್ಕೋಬಹುದು. ಲೋ ಫ್ಲೇಮ್ ಅಲ್ಲಿ ಅಥವಾ ಅವನ್ ಅಥವಾ ಏರ್ ಫ್ರೈಯರ್ ಅಲ್ಲಿ ಸಹ ನೀವು ಇದನ್ನ ಟ್ರೈ ಮಾಡಬಹುದು. ಅಂಡ್ ನೀವೇನಾದ್ರೂ ಹೆಲ್ತಿ ರೆಸಿಪೀಸ್ಗೋಸ್ಕರ ವಾಚ್ ಮಾಡ್ತಾ ಇದ್ರೆ ನನ್ನ ಚಾನಲ್ ಅಲ್ಲಿ ವೆರೈಟಿ ಆದ ಹೆಲ್ತಿ ರೆಸಿಪೀಸ್ ಇದೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ಸಲ ವಾಚ್ ಮಾಡಿ. ಓಕೆ, ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಲ್ಲ ಕಟ್ಲೆಟ್ಸ್ ನ ಪ್ಲೇಸ್ ಮಾಡಿದ್ದೀನಿ. ಸೊ ಒಂದ್ 2 ರಿಂದ 3 ನಿಮಿಷ ಆಗ್ತಿದ್ದ ಹಾಗೆ ಫ್ಲಿಪ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ಇದನ್ನ ಮಾಡ್ಕೊಳ್ಳಿ ಪೇಷನ್ಸ್ ಇಂದ. ಇದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಫ್ಲಿಪ್ ಮಾಡ್ಕೊಳ್ಳಿ. ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗೋ ರೆಸಿಪಿ. ಮಕ್ಕಳಿಗಷ್ಟೇ ಅಲ್ಲದೆ ದೊಡ್ಡವ್ರಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅದ್ರಲ್ಲೂ ವೆರಿ ಹೆಲ್ದಿ ರೆಸಿಪಿ. ಇದನ್ನ ನೀವು ಈವ್ನಿಂಗ್ ಸ್ನಾಕ್ಸ್ ಗೆ ಅಂತ ಟ್ರೈ ಮಾಡಬಹುದು, ಅಥವಾ ಸೈಡ್ ಡಿಶ್, ಅನ್ನ ಸಾರಿಗೆ ಸೈಡ್ ಡಿಶ್ ಆಗಿ ಸಹ ಸರ್ವ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಸೊ ವಿಡಿಯೋದಲ್ಲಿ ನೋಡೋ ತರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್
ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ. ಸೊ ಪರ್ಫೆಕ್ಟ್ ಆದ ಮಡಿಕೆ ಕಾಳಿನ ಕಟ್ಲೆಟ್ಸ್ ರೆಡಿ ಆಗಿಬಿಟ್ಟಿದೆ. ಟ್ರಸ್ಟ್ ಮೀ, ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ ಅಂಡ್ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟಿ ಜೊತೆ ಹೆಲ್ತಿ ರೆಸಿಪಿ ಸಹ. ಸೊ ಮರೀದೆ ಟ್ರೈ ಮಾಡಿ ಅಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಸ್ಟೋರಿ ಇಷ್ಟ ಆಗಿದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೈ ದಿಸ್ ಅಂಡ್ ಎಂಜಾಯ್.